ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ರೇವಣ್ಣಗೆ ಮತ್ತಷ್ಟು ಸಂಕಷ್ಟನೇ. ಎಸ್ಐಟಿ ಪೊಲೀಸರ ಮುಂದೆ A2 ಸತೀಶ್ ಬಾಬು ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇವಣ್ಣ ಸೂಚನೆಯ ಮೇರೆಗೆನೆ ಸಂತ್ರಸ್ತೆ ಕರೆ ತಂದಿರುವ ಬಗ್ಗೆ ಹೇಳಿಕೆ ನೀಡಿದ್ರು. ರೇವಣ್ಣ ಹೇಳಿದ್ದಕ್ಕೇನೆ ಮಹಿಳೆಯನ್ನ ಕರೆದೊಯ್ದು ಬಿಟ್ಟು ಬಂದೆ ಅಂತ ಹೇಳಿದ್ರ ಎಸ್ಐಟಿ ಅಧಿಕಾರಿಗಳ ಮುಂದೆ. ರೇವಣ್ಣ ಹೇಳಿದ ಜಾಗಕ್ಕೆ ಬಿಟ್ಟು ಬಂದ ನಂತರ ಆ ಮಹಿಳೆಗೆ ಟಾರ್ಚರ್ ಕೊಟ್ರ. ಅಗತ್ಯ ಬಿದ್ದಲ್ಲಿ ಸಂತ್ರಸ್ತೆ ಹಾಗೂ ರೇವಣ್ಣ ಮುಖಾಮುಖಿ ವಿಚಾರಣೆ ನಡೆಯುವ ಸಾಧ್ಯತೆಯೂ ಇದೆ. HD ರೇವಣ್ಣಗೆ A2 ಆರೋಪಿ ಸತೀಶ್ ಬಾಬಣ್ಣ ಹೇಳಿಕೆ ಕಂಟಕವಾಗುತ್ತಾ? ಸತೀಶ್ ಬಾಬು ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ ಎಸ್ಐಟಿ ಮುಂದೆ. ಹಾಗಾದ್ರೆ ಹೇಳಿದ್ದೇನು? ರೇವಣ್ಣ ಸೂಚನೆಯ ಮೇರೆಗೆನೆ ಸಂತ್ರಸ್ತೆಯನ್ನ ಕರೆ ತಂದಂತಹ ಹೇಳಿಕೆಯನ್ನ ನೀಡಿದ್ದಾರ A2 ಸತೀಶ್ ಬಾಬು. HD ರೇವಣ್ಣಗೆ ಸತೀಶ್ ಬಾಬು ಕೊಡುವಂತಹ ಹೇಳಿಕೆ ಬಹಳ ಮುಖ್ಯ ಆಗತ್ತೆ, ಕಂಟಕವೂ ಕೂಡ ಆಗತ್ತೆ. ಕಿಡ್ನಾಪ್ ಮಾಡಿಲ್ಲ, ಎಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ನಿನ್ನೆ ಅಷ್ಟೇ ಮಾಜಿ ಸಚಿವ HD ರೇವಣ್ಣ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.